ಹೆಲಿಕಾಪ್ಟರ್ ಯಾಕೆ ಅಡ್ಡಾಡ್ದ ಅದಕ್ಕೇನ್ ಸಂಬಂಧ ಐತೆ? ಅಲ್ಪ ತುಡುಗ್ರ ಹೆಲಿಕಾಪ್ಟರ್ದಾಗ ಅಡ್ಡಾಡತ್ತಾರ. ನಿಜವಾಗಿಯೂ ನಾವು ಶ್ರಮ ಪಡ್ತಕ್ಕಂಥವ್ರು, ಇಡೀ ನಾಡಿಗೆ ಅನ್ನ ಹಾಕ್ತಕ್ಕಂಥವ್ರ ರಕ್ತ ಬೆವರ ಭೂಮಿ ಒಳಗೆ ಸುರಿಸಿ ನಾಡಿಗೆ ಮಹಾಪ್ರಸಾದನ್ನು ಕೊಟ್ಟು ಬದುಕಿಸಿದಂತ ಮಕ್ಕಳು ನಾವು ಹೆಲಿಕಾಪ್ಟರ್ದಾಗ ಅಡ್ಡಾಡಬಾರ್ದು. ಅದೇನ ಬ್ರಿಟಿಷರ್ದಾರಲ್ಲ ಇವ್ರು, ಈಗಿದ್ದ 224 ಮಂದಿ 500 ಮಂದಿ ಬ್ರಿಟಿಷರ್ಕಿಂತ ಕೆಟ್ಟದಾರ ಇವ್ರ. ನೀವ್ ಯಾಕಂದ್ರೆ ಇಲ್ಲೇ ಕೂತ ನೋಡಿದ್ರೆ ನಾವು ಅವ್ರನ್ನ ದಿವಸ ಒಳಗೆ ಹೋಗಿದ್ವು, ಅಡ್ಡಾಡ್ತು, ಅವ್ರ ಜೊತೆ ಹೋರಾಟ ಮಾಡ್ತು ಎಲ್ಲ ಗೊತ್ತೈತಿ. ಅವ್ರೇನ ಹಗರವಾದ ಚರ್ಮ ಇಲ್ಲ ಅವ್ರದ, ಅಟ್ ಲೌಡ್ ಕರಗೋದಿಲ್ಲ ಅವ್ರ ಬಹಳಷ್ಟು. ಇವತ್ತ ಯಾಕಂದ್ರ ಇಲ್ಲಿ ತೋಟದಾಗ ನಮ್ಗೆ ಅದ್ಭುತ ಆಗೈತಿ. ಹಂಗ ಹುಲಿ ದಿವಸ ಫೋನ್ ಹಚ್ಚೋದ ನಾವು ಯಾವಾಗ ಲಕ್ಷ್ಮಣನ ಹಸ್ತಾನು ಏನ್ ಹೊಲ್ದಾಗ ಏನೇನು ಹೇಳತ್ತೀರ ಅವ್ರು, ಹನುಮಂತ ಪೂಜೆ ಹತ್ತಿ ಏನ್ ಮಾಡ್ತಾರೆ ಹಮಲತ್ ನಾವು. ಆದ್ರೂ ಇಲ್ಲಿ ಬರಾಂತ್ರೆ ಬಹಳ ಖುಷಿ ಆದ್. ಹನುಮಂತ ದೇವರ ಇವತ್ತ ಮೂರ್ತಿ ಪ್ರತಿಷ್ಠಾಪನೆ ಮತ್ತು ಈ ಎಲ್ಲಾ ಕಾರ್ಯಕ್ರಮಗಳು ನೋಡಿ ನಮಗೂ ಕೂಡ ಖುಷಿ ಆಯ್ತು. ಇಲ್ಲಿ ಹಳ್ಳಿ ಒಳಗ ಎಲ್ಲ ನನ್ನ ತಾಯಿಯಂದಿರು ಕೂಡ ಬಂದಾರ. ತಾವು ಕೂಡ ನನ್ನ ರೈತ ದೇವರುಗಳೆಲ್ಲರೂ ಭಾಗವಹಿಸಿರಿ. ಬಹಳ ಸಂತೋಷ ಆಕತಿ. ಸಂಘಟನೆ ಬಲಿಷ್ಠ ಆಗ್ಲೇಬೇಕು. ಬಲಿಷ್ಠ ಆಗ್ಲಿಲ್ಲ ಅಂದ್ರೆ ನಮಗ್ ಬದುಕಿಗೆ ರಕ್ಷಣೆ ಇಲ್ಲ. ಗೊತ್ತಾಗೈತಿ ನಿಮಗ್? ಗೊತ್ತಾಗೈತಿಲ್ರಿ? ಮತ್ತ ಗುರ್ಲಾಪುರದಾಗ ಗೊತ್ತಾಗೈತೆ, ನಮ್ ತಾಯಿಗಳಿಗೂ ಗೊತ್ತಾಗಿದೆ. ಯಾಕಂದ್ರೆ ನೀವು ಮನ್ಯಾಗ ಕೂತು ಬಹುಶಃ ಟಿವಿ ಮೊಬೈಲ್ ನೋಡಿರ್ಬೋದು. 10 ರೂಪಾಯಿ ಕೊಡೋರಲ್ಲ ಅವ್ರ ಮಂದಿ. ನೀವು ಇವಾಗ ಗುರ್ಲಾಪುರ ನಮ್ಮ ದೇವರ ಶಶಿಕಾಂತ್ ಗುರೂಜಿ ಅವ್ರ ನೇತೃತ್ವದಾಗ ಲಕ್ಷಾಂತರ ಜನ ಬಂದ್ರೆ ಅದು ಆಟೋಮೆಟಿಕ್ ಅವ್ರಿಗೆ ಗೊತ್ತಾಯ್ತು, ಇವ್ರು ಬಿಡಪ್ಪಲ್ಲ, ನಾವು ಏನಾರು ಇದನ್ನೊಂದು ಪರಿಹಾರ ಮಾಡಬೇಕು ಅಂತೇಳಿ ನಿಮ್ಮ ಪಾದಿಗೆ ಬಂದ ಒಂದು ಘೋಷಣೆ ಮಾಡ್ತಕ್ಕಂತ ಚಟುವಟಿಕೆ ಆಯ್ತು. ಕೇಳೋಣ ಸರ್. ಈಗ ಎಲ್ಲಾರು ಗುರ್ಲಾಪುರದಾಗ ರೀ ನೀವು 300 ರೂಪಾಯಿ ಕೊಡ್ತೀರಿ ಹೇಳಿ ಅಧ್ಯಕ್ಷರಿಗೆ ಧನ್ಯವಾದಗಳು. ಈಗ ನನ್ನ ಕ್ವಶನ್ ಏನ್ ಅನ್ಕೋರಿ, ಹನುಮಂತ ಅನ್ಕೋರಿ, ಗುಲ್ಲಾಪುರದಾಗ ಹೋರಾಟ ಮಾಡಿ 300 ರೂಪಾಯಿ ಕೊಡಿಸ್ರಿ. ಆದ್ರ ಈಗ ನಮಗ್ ಏನೈತ್ರಲ್ಲ, ಹಚ್ಕಬ್ಬಿಗೆ ದೇನು ತಗೋತಾರೆ, ಕೋಳೆ ಕಬ್ಬಕ್ಕ 200 ಲಗಾಣಿ ಅನ್ನೋದು ಬೋತ್ ನಮ್ ಕಡೆ ಹೋಗೈತ್ರಿ. ಈಗ ಏನಾದ್ರೆ ಅದು ನಮಗ್ ದಕ್ಕವಲ್ತ್ರಿ. ಇದಕ್ಕೆ ಏನಾರ ಒಂದು ಪರಿಹಾರ ನೀವು ಈಗ ಲಗಾಣಿ ಭಾಗದಲ್ಲ ಇಡೀ ರಾಜ್ಯದ ರೈತರಿಗೆ ಕೂಡ ಒಂದು ಸಂದೇಶ ಕೊಡ್ತೀವಿ. ಲಗಾಣಿ ಅನ್ನುವಂಥದನ್ನ ನಾವು ಯಾರು ರೈತ ಸಂಘ ಆಗಲಿ ಈ ಸರ್ಕಾರ ಆಗಲಿ ತಡಿತಕ್ಕಂಥದ್ದಲ್ಲ. ನಾವು ಗ್ರಾಮದೊಳಗೆ ಒಕ್ಕಟ್ಟಾಗಿ 12 ತಿಂಗಳ ಕಬ್ಬು ಬೆಳೆದು ಇನ್ನ 15 ದಿವಸ ನನ್ ಲೇಟ್ ಆಗಿಲ್ಲಪ್ಪ, ಅವ್ನು ಕಡ್ದ ನಂತರ ನಾವು ಕಾಂಪಿಟೇಷನ್ ಮಾಡತ್ತು. ನಂದ್ ಕಡಿಪ ನಾ 200 ಕೊಡ್ತನು, ನಿಂದ ಕಡಿಪ 200 ಕೊಡ್ತೀನಿ ಅಂತೇಳಿ ನಮ್ಮ ಊರಾಗ ನಾವ ಅದನ್ನ ಇವತ್ ಲಗಾಣಿ ಸ್ಟಾರ್ಟ್ ಮಾಡಿಸಿರ್ತಕ್ಕಂಥವ್ರು. ಅದನ್ನ ನಾವು ಸರಿ ಮಾಡ್ಬೇಕು. ನಮ್ಮ ಊರಾಗ ಇನ್ನು ಮುಂದೆ ಒಕ್ಕಟ್ಟಾಗ್ಬೇಕು. ನಾವ ಲಗಾಣಿ ಕೊಡಂಗಿಲ್ಲಪ್ಪ. ನಮ್ಮದಿನ 4 ದಿವಸಕ್ಕ 12 ತಿಂಗಳು ಬೆಳತ್ತೀರಿ, ಇನ್ನು 8 ದಿವಸಕ್ಕ 4 ದಿವಸಕ್ಕ ನೀವು ತಡ್ಕೊಳಂಗಿಲ್ಲ. ಏನೋ ಗೊಂಜಾಳ ಹಾಕ್ಬೇಕಾಗಿದ್ದಿ, ಸದಕ ಹಾಕ್ಬೇಕಾಗಿದ್ದ ಅಂದವ್ರ ಏನೇನು ಟನ್ನಿಗೆ 100 ರೂಪಾಯಿ ಕೊಡ್ತನಪ್ಪ ನಂದು ಕಡಿ ಅಂತ ಹೇಳುವಂತವ್ರು ಯಾರ? ಇಲ್ಲಿನ ಕಾರ್ಖಾನೆ ಸಾಹೇಬ್ಗಳು ಬಂದು ಹೇಳುದಿಲ್ಲ, ಹೇಳವ್ರ ಯಾರ? ನಾವು ರೈತರೇ ನಮ್ಮ ಒಳಗ ನಾವು ಹಾಳಾಗತ್ತು. ಇದು ಬದಲಾವಣೆ ಆಗ್ಬೇಕಪ್ಪ ಅಂದ್ರೆ ನಾವು ಒಕ್ಕಟ್ಟಾಗಬೇಕು. ಊರಾಗ ಎಲ್ಲರೂ ಕೂಡ ಲೀಡರ್ಗಳು ಒಕ್ಕಟ್ಟಾಗಿಲ್ಪ. 10 ರೂಪಾಯಿ ಲಗಾಣಿ ಕೊಡಂಗಿಲ್ಲ, ಕೈಡ್ಲಿ ಅವ್ರು 4 ದಿವಸ ಬಿಟ್ಟು ಲೇಟ್ ಕೈಲಿ ನಾವು ಕೂಡ ಇನ್ನು ಮುಂದಿನ ದಿನಮಾನದಾಗ ಕಾರ್ಖಾನೆ ಅವ್ರಿಗೆ ವಾರ್ನಿಂಗ್ ಮಾಡೋರು, ಗೇಟ್ ವೈಸ್ ಕಬ್ಬು ಕಡ್ರಿ ಆಯ್ತು. ಗೇಟ್ ವೈಸ್ ಕಬ್ಬು ಕಡಿದ್ರೆ ನಿಮ್ಮ ತಾರೀಖ್ ಪ್ರಕಾರ ಅದ್ರ ಆಟೋಮೆಟಿಕ್ ಅವಾಗ ಲಗಾಣಿನೇ ಬರೋದು. ಮಹಾರಾಷ್ಟ್ರದಾಗ ಇದೇ ರೀತಿ ಮಾಡ್ತಾರ. ಮಹಾರಾಷ್ಟ್ರದಾಗ ಅವ್ರು 12, 13, 14 ತಿಂಗಳ ಕಬ್ಬು ಕಾಯ್ತಾರ. ನೀವು 7 ತಿಂಗಳದಾಗ ಕಬ್ಬು ಕಡ್ದು ಮತ್ತೆ 7 ತಿಂಗಳ ಕಬ್ಬು ಕಳ್ಸು ಮಂದಿ. ಹಿಂಗಾಗಿ ಏನಾಗತ್ತೈತಿ, ಚಲೋ ಕಬ್ಬು ಬೆಳೆಗಾರನ ಚಲೋ 12 ತಿಂಗಳು ಬೆಳಿತಕ್ಕಂತ ಕಬ್ಬು ಬೆಳೆಗಾರಿಗೆ ತೊಂದರೆ ಕೊಡತ್ತೀರಿ. ಅದನ್ನ ನಾವು ಸುಧಾರಣೆ ಮಾಡ್ಕೋಬೇಕು. ಅದನ್ನ ಯಾರೋ ಸುಧಾರಣೆ ಮಾಡಕ್ ಆಗುದಿಲ್ಲ. ನಾವು ರೈತರ ಒಕ್ಕಟ್ಟ ನಮಗ ಹೊಂದಾಣಿಕಿಲ್ಲ. ನಾವು ಅದನ್ನ ಒಕ್ಕಟ್ಟಾಗಿ ಸುಧಾರಣೆ ಮಾಡಬೇಕು. ಮಾಡೋಣ. ಅದನ್ನು ಕೂಡ ನಾವು ಜಿಲ್ಲಾಧಿಕಾರಿಗೆ ನಿನ್ನ ಭೇಟಿಗಿರು ಶಿವಾನಂದ ಪಾಟೀಲ್ ಸಾಹೇಬ್ ಕೂಡ ಮಾತಾಡೈತಿ. ಅದನ್ನ ಏನಾರ ಮಾಡಿ ಒಂದು ಕಾರ್ಖಾನೆ ಅವ್ರನ್ನ ಕರೆದ್ರ ರಿಕ್ ಮಾಡ್ತಕ್ಕಂಥದ್ದು ಮಾಡಿ. ಏನಲ್ಲಿ ಕೂಡ ಈಗ 100 ರೂಪಾಯಿ ಮತ್ತೆ ಟನ್ನಿಗೆ 100 ರೂಪಾಯಿ ತಗೋ ಹಾಕತ್ತಂದ್ರೆ ಅದು ಲಾಸ್ ಆಕೈತಿ. ಅವ್ರಿಗೂ ಕೂಡ ಟನ್ನಿಗೆ 400 ರೂಪಾಯಿ 400 ರೂಪಾಯಿ ಕಟಾವ್ ಮಾಡ್ಲಿಕ್ಕೈತಿ. 430 ರೂಪಾಯಿ ಐತಿ. ಅವ್ರಿಗೆ ಸಾಕಷ್ಟು ಅನುಕೂಲ ಐತಿ. ನಮ್ಮಲ್ಲಿ ಕೂಡ ತಾಳ್ಮೆಯನ್ನು ಇಟ್ಕೊಂಡು ನಾವೆಲ್ಲ ಕಬ್ಬು ಕಡ್ಸುನು. ಇನ್ನ 4 ತಿಂಗಳ ಕಾರ್ಖಾನೆ ಚಾಲು ಇರಲಿ. ಈಗೇನು ಮಳೆಗಾಲ ಇಲ್ಲ. ಜನವರಿ ಫೆಬ್ರವರಿ ಹೋಗ್ಲಿ, ಮಾರ್ಚ್ ಮಟ್ಟ ಹೋಗ್ಲಿ, ಅಟ್ಯಾಕ್ ಗಡ್ಬಡ್ಸತ್ತೀರಿ. ನೀವು ಕೂಡ ರೈತರೆಲ್ಲ ತಾಳ್ಮೆ ಇಟ್ಕೋರಿ. ಸಮಾಧಾನದಲ್ಲಿ ಕಬ್ಬನ್ನು ಕಳ್ಸುನು. ಇವತ್ತೇನ ನಮ್ಮ ಲಕ್ಷ್ಮಣ ದಂಡಾಪುರ ಅವರ ಇಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ರು. ಬಹಳ ಸಂತೋಷ ಆಯ್ತು. ಈ ಭಾಗದಾಗ ಹಿರೇಬುದ್ನೂರ್ ಇರ್ಬೋದು, ಚಿಕ್ಕಬುದ್ನೂರ್ ಇರ್ಬೋದು, ಚಚಡಿ, ಇಲ್ಲಿನ ಸುತ್ತಮುತ್ತ
ತಮ್ಮ ಗ್ರಾಮಗಳು ಅದಾವ. ನೀವೆಲ್ಲರೂ ಒಕ್ಕಟ್ಟಾಗ್ಬೇಕು. ಯಾಕಂತಂದ್ರ ನಾನು ಬಿಜೆಪಿಗೆ ಓಟ್ ಹಾಕಿನು, ನೀವು ಕಾಂಗ್ರೆಸ್ಗೆ ಓಟ್ ಹಾಕಿರಿ, ನಾನು ಹಾಕಿನಿ, ಎಲ್ಲದಕ್ಕೂ ಓಟ್ ಹಾಕಿದ್ವು. ಮುಗಿತ್ ಮುಂದ ಓಟ್ ಹಾಕಿರಿ. ಕಬ್ಬಿನ ಬಿಲ್ ಕೊಡವ್ರ ಯಾರ, ಕರೆಂಟ್ ಯಾರು ಹಚ್ಚಿ ಕೊಡ್ಸವ್ರ, ನಿಮ್ ಸಾಲ ಮನ್ನಾ ಮಾಡತ್ತೆ ಅವ್ರ, ಸಾಲ ವಸ್ತು ತ್ರಾಸ ಬತ್ತರ ಕಾಪಾಡವ್ರ ಯಾರ, ಪ್ರತಿಯೊಂದು ಕಷ್ಟದಾಗ ನೀವು ಟಿಸಿ ಸುಟ್ರೆ ಕೊಡ್ಸವ್ರ ಯಾರ, ಯಾರಿಲ್ಲ. ಹಾ, ಎಲ್ಲಾ ಪಕ್ಷಗಳಿಗೆ ಓಟ್ ಹಾಕಿದ್ವು. ಮುಗಿತ್ ಮುಂದೇನ್ ಮಾಡ್ದ? ಅವ್ರೇನು ನಮ್ಮನ್ನ 79 ವರ್ಷ ಉದ್ಧಾರ ಮಾಡತ್ತಿಲ್ಲ. ನಮ್ಮ ಬಾಳೆ ನಾವ ಒಕ್ಕಟ್ಟಾಗಿ ಉದ್ಧಾರ ಮಾಡ್ಕೊ. ಮಣ್ಣು ಗುರ್ಲಾಪುರದಾಗ ಎಲ್ಲರೂ ಒಕ್ಕಟ್ಟಾದ್ರೆ, ದೇವ್ರ ನೇತೃತ್ವದಾಗ ಒಕ್ಕಟ್ಟಾದ್ರೆ ರೊಕ್ಕ ಸಿಕ್ತು. ಈಗೂ ಕೂಡ ಮುಂದಿನ ದಿನಮಾನ ಅಷ್ಟ. ನಾವ್ ಇವತ್ತು ಮೆಕ್ಕೆಜೋಳ ಇರ್ಲಿ ಮತ್ತೇನು ಬೆಳಿತೀವಿ, ಏನ್ ಬೆಳಿತು ಎಲ್ಲದಕ್ಕೂ ರೇಟ್ ತಗೋಬೇಕಾಗೈತಿ. ಕಬ್ಬಿಗೆ 5,500 ರೂಪಾಯಿ ಕಬ್ಬಿನ ಬಿಲ್ ಕೊಡಿಸ್ಬೇಕಂತ ನಮ್ಮ ಹೋರಾಟ. ನಿಮ್ದು ಹೆಂಗೈತೆ? ಹೆಂಗೈತ್ರಿ? ಹೆಂಗಲ್ವಪ್ಪ ನೀವು ಗೈಟ್ ನಗುದೇನಿಲ್ಲ. 1 ಟನ್ ಕಬ್ಬಿಗಂದ್ರ ಈ ರಾಜ್ಯ ಸರ್ಕಾರಕ್ಕೆ 50,000 ಕೋಟಿ ರೂಪಾಯಿ. ಈ ರಾಜ್ಯ ಸರ್ಕಾರದ ಇರ್ತಕ್ಕಂತ ಎಲ್ಲಾ 224 ಮಂದಿ ಯಾರು ಕಳಿಗಿರಂಗಿಲ್ಲ. 500 ಮಂದಿ ಸಂಸದರು ಬಂದಿಲ್ಲ ಯಾರು, ಅವ್ರಿಗೆ 50,000 ಕೋಟಿ, ಇವ್ರಿಗೆ 50,000 ಕೋಟಿ ರೂಪಾಯಿ ಚೆನ್ನಪ್ಪನ ಟ್ಯಾಕ್ಸ್ ಹೋಗತ್ತೆ. ಕಾರ್ಖಾನೆ ಬಿಡ, ಅವ್ರ ಅದು ಮೋಸ ಮಾಡೋ ಕಂಪನಿ ಇರ್ತೈತಿ, ಅವ್ರ ಬಂಡವಾಳ ಹಾಕ್ಯಾರು, ಅದಕ್ಕೆ ಕೆಟ್ಟಿದಾರ, ಅವ್ರ ಹೆಂಗ ಜಗಾಡಿ ಇಸ್ಕೊತ ಬಾರ ಇದಿಲ್ಲ. ನನ್ ರೈತ ತಾಯಿಂದಿರ ನೀವ ಇವತ್ತಿಂದ ರೆಡಿ ಆಗ್ಬೇಕ. ನಮ್ಮನ್ನ ನೀವು ಕಾಡಿಸಬಾರ್ದು. ನಮಗೆ ನಿಮ್ಮದೇ ಭಯ ಆಯ್ತು. ನಮ್ಮದು ಮುಖ್ಯಮಂತ್ರಿ ಈ ಫ್ಯಾಕ್ಟ್ರಿ ಅವ್ರಿಗೆ ಎಲ್ಲ ಅಂಜಿಲ್ಲ, ನಾವ ನಿಮ್ಗೆ ಅಂಜದು. ಯಾವಾಗ ಕೈ ಬಿಡ್ತಿರೋ, ಯಾವಾಗ ಹಿಂಬಾಲಿರ್ತಿರೋ ಇಲ್ಲ. ರೆಡಿ ಆಗ್ಬೇಕ. ನೀವು ಸ್ವಾಭಿಮಾನ್ಲಿ ಇವತ್ತೇನ ಒಂದ್ 50-100 ಜನ ಶಾಲೆ ಹಾಕಿರಿ, 1 ವಾರ ಅನುಗುಣದಾಗ 1,000 ಜನ ಶಾಲೆ ಹಾಕ್ಬೇಕು. ರೈತ ತಾಯಿಂದಿರಿಗೂ ಶಾಲೆ ಹಾಕ್ಬೇಕಿನ್ ಮುಂದ. ಆ ಚೆನ್ನಮ್ಮಾಜಿಗಳು ಬಂದ್ರಪ್ಪ ಅಂತಂದ್ರ ಅದೇನ ಬ್ರಿಟಿಷರ್ದಾರಲ್ಲ ಇವ್ರ, ಈಗಿದ್ದ 224 ಮಂದಿ 500 ಮಂದಿ ಬ್ರಿಟಿಷರ್ಕಿಂತ ಕೆಟ್ಟದಾರ ಇವ್ರ. ನೀವ್ ಯಾಕಂದ್ರೆ ಇಲ್ಲೇ ಕೂತ ನೋಡಿದ್ರೆ ನಾವು ಅವ್ರನ್ನ ದಿವಸ ಒಳಗ್ ಹೋಗಿದ್ವು, ಅಡ್ಡಾಡ್ತು, ಅವ್ರ ಜೊತೆ ಹೋರಾಟ ಮಾಡ್ತು, ಎಲ್ಲ ಗೊತ್ತೈತಿ. ಅವ್ರೇನ ಹಗರವಾದ ಚರ್ಮ ಇಲ್ಲ ಅವ್ರದ, ಅಟ್ ಲೌಡ್ ಕರಗೋದಿಲ್ಲ ಅವ್ರ. ನಾವ್ 12 ತಾಸು ಮುಖ್ಯಮಂತ್ರಿ ಕರೆಂಟ್ ಕೊಡಂದ್ರ ಎಲ್ಲಿದ್ ಕೊಡ್ನು ಅಂತ ತಾನು ಮುಖ್ಯಮಂತ್ರಿ ಏನ್ ಮಾಡವ್ರ ಹೇಳ್ರಿ. ನರೇಂದ್ರ ಮೋದಿ ಅವರು ಸ್ವಾಮಿನಾಥನ್ ವರದಿ ಜಾರಿಗೆ ಮಾಡತ್ತೇಳಿ 11 ವರ್ಷದಿಂದ ಸ್ವಾಮಿನಾಥನ್ ವರದಿ ಏನಾದ್ರು 1+50 ಈಗ ಏನೈತಿ ನಮ್ದು ರೇಟ್ ಡಬಲ್ ಆತಪ್ಪ ಅಂತಂದ್ರ ಅದು 11 ವರ್ಷದಿಂದ ಗುರುಗಳ್ರಿ. ಅವಾಗ ಸ್ವಾಮಿನಾಥನ್ ವರದಿ ಕೊಟ್ಟಿದ್ರಿ. ಅದ್ರ ಪ್ರಕಾರ ಆದ್ರ 10,000 ರೂಪಾಯಿ ಕ್ವಿಂಟಲ್ ಭತ್ತ ಆಕೈತಿ, 10,000 ರೂಪಾಯಿ ಕ್ವಿಂಟಲ್ ಮೆಕ್ಕೆಜೋಳ ಆಕೈತಿ, 15,000 ರೂಪಾಯಿ ಟನ್ ಕಬ್ಬು ಆಕೈತಿ. ನೀವು 15,000 ಕಬ್ಬು ಆತಂದ್ರ ನೀವ ಹೆಲಿಕಾಪ್ಟರ್ ಯಾಕೆ ಅಡ್ಡಾಡ್ದ? ಅದಕ್ಕೇನ್ ಸಂಬಂಧ ಐತೆ? ಅಲ್ಪ ತುಳುಗ್ರ ಹೆಲಿಕಾಪ್ಟರ್ದಾಗ ಅಡ್ಡಾಡತ್ತಾರ. ನಿಜವಾಗಿಯೂ ನಾವು ಶ್ರಮ ಪಡ್ತಕ್ಕಂಥವ್ರು, ಇಡೀ ನಾಡಿಗೆ ಅನ್ನ ಹಾಕ್ತಕ್ಕಂಥವ್ರ ರಕ್ತ ಬೆವರ ಭೂಮಿ ಒಳಗೆ ಸುರಿಸಿ ನಾಡಿಗೆ ಮಹಾಪ್ರಸಾದನ್ನ ಕೊಟ್ಟು ಬದುಕಿಸಿದಂತ ಮಕ್ಕಳು ನಾವು ಹೆಲಿಕಾಪ್ಟರ್ದಾಗ ಅಡ್ಡಾಡಬಾರ್ದು. ಎಲ್ಲರೂ ಕಾರ್ ಗಡಿಯಾಗ ಅಡ್ಡಾಡ್ಬೇಕು, ಎಲ್ಲರೂ ಹೆಲಿಕಾಪ್ಟರ್ದಾಗ ಅಡ್ಡಾಡ್ಬೇಕ. ಅದನ್ನ ಬಿಟ್ರೆ ಬೇರೆ ಪರಿಹಾರ ಇಲ್ಲ. ದಯವಿಟ್ಟ ಇವತ್ತಿಂದ್ರ ತಾವೆಲ್ಲ ಸಂಘಟನೆಗಳನ್ನೆಲ್ಲ ಕಟ್ರಿ. ತಾವು ಮನ್ಯಾಗ ಕೂತ್ರ ಪರಿಹಾರ ಇಲ್ಲ. ಹಳ್ಳಿಗಳ ಸಂಘಟನೆ ಕಟ್ಟಬೇಕ. ಇದು 1 ವಾರದಾಗ ನೀವು ಹಿರೇಬುದ್ದೂರ್ ಇರ್ಬೋದು, ನಮ್ಮ ಇಲ್ಲಿ ಚೆನ್ನಪ್ಪನ ಅದಾನ, ಮತ್ತ ನಮ್ಮ ಪಿರಿಗಿ ಸಾಹೇಬ್ರದಾರು, ನಮ್ಮ ಲಕ್ಷ್ಮಣನ ಅದಾರು, ಇಲ್ಲೆಲ್ಲ ಗುಡ್ರಟ್ಟಿ ಗೌಡ್ ಅದಾನು, ಎಲ್ಲ ಏನ್ ಕೇಳದ್ ಬಿಡ್ರಿ, ಇಲ್ಲೇ ರೀ ಏನ್ ನಮ್ದು ಈಗ ಇವ್ರೆಲ್ಲ ಟೀಮ್ ಲೀಡರ್ಗಳು ಅದಾರ. ಇವ್ರ ಎಲ್ಲಾ ರೀತಿಯಿಂದ ಪಾಪ ನಿಮಗ ಸಹಕಾರ ಮಾಡಕ್ ಇದೇ ಚೆನ್ನಪ್ಪನ ಹೇಳತ್ತೀರ. ನಂದು ಬೇಕಪ್ಪ ಅಂತಂದ್ರ ನಂದೊಂದು ಆಫೀಸ್ ಇಟ್ಬಿಡ್ತಾನಂತಂದ್ರ ರೈತರ ಏನ್ರ ಸಮಸ್ಯೆ ಬಂದ್ರ ಕೇಳಾಕ ಹೇಳಾಕ ಅಂತ ಹುಲಿಗಳ ನಮ್ಮ ಮಗಳು ಕೂಡ ಹುಲಿ ಅದ. ಇಲ್ಲಿ ಬಂದ್ ನಿಮ್ಗೆಲ್ಲ ಹೆಚ್ಚಿನ ಸಹಾಯ ಸಹಕಾರ ಮಾಡಿ ರೈತರು ಬೆಳಿಲಿ ಭಾಗದಾಗ ಅಂತೇಳಿ ನಮ್ಮ ಪಿರಿಗಿ ಅವ್ರು ಇರ್ಬೋದು, ಅವರೆಲ್ಲ ಕೂಡ ಆಧಾರ ಆಗಿ ನಿಲ್ತು ಅಂತ ಹೇಳತ್ತಾರ. ನೀವು ಆಧಾರ ಆಗಿ ನಿಲ್ತು ಅಂತಂದ್ರ ನೀವು ಅದಕ್ಕೆ ಸಾಥ್ ಕೊಡ್ಬೇಕು. ಇದು ನಮ್ಮ ಬೆಲೆ ನಿಗದಿ ಮಾಡೋ ಪಕ್ಷ ಇದೆ, ಅದೆಲ್ಲ ತುಡುಗ್ ಮಾಡೋ ಪಕ್ಷ. ತುಡುಗ್ ಮಾಡೋ ಪಕ್ಷ ಬಣ್ಣ ಹತ್ತಿರು, ಬೆಲೆ ನಿಗದಿ ಪಕ್ಷ ಹತ್ತಿರು. ನೀವು ಚಿಂತನೆ ಮಾಡ. ನಮಗದು ಒಂದೇ ಆಸೆ, ನೀವು ನಮ್ಮನ್ನ ಇಲ್ಲಿ ಕರೆಸಿ ಸನ್ಮಾನ ಮಾಡೋದು ದೊಡ್ಡದಿಲ್ಲ. ನೀವು ಶಾಲೆ ಹಾಕಿರಪ್ಪ ಅಂದ್ರ ನಮಗ ಅವ ದೇವ್ರ, ನೀವ ದೇವ್ರಗಳ. ನಮಗ್ ಸನ್ಮಾನ ನಮ್ಮನ್ನ ಕಳಿಸಿ ಬಿಟ್ರಿಪ್ಪ ಅಂದ್ರ ನಾವ ಎಲ್ಲ ಕೆಟ್ಟ ವ್ಯವಸ್ಥೆ ವಿರುದ್ಧ ಹಾಕೊಂಡು ಈಗ ನೀವು 10 ಲಕ್ಷ ಆದ್ರೆ ಅವ್ರ ಇಂತ 100 ಕೋಟಿ ಜನ ಬರ್ಲಿ, ಅವ್ರನ್ನ ಪಿಂಗಿ ಬಿಡಿಸೋದೆಲ್ಲ ನಮಗ್ ಗೊತ್ತೈತಿ. ನೀವು ಗಟ್ಟಿ ಆಗ್ಬೇಕಾಗಿತ್ತು. ಯಾಕಂದ್ರೆ ಇದು
ವಿಷಯ ದೊಡ್ಡ ವ್ಯವಹಾರ ಐತಿ. ಮೊನ್ನೆ 2,000 ಕೋಟಿ ರೂಪಾಯಿ ಲಾಭ ಮಾಡಿಕೊಟ್ರು ರೈತರಿಗೆ. ಇನ್ನ ಇಂತ ಲಕ್ಷಾಂತರ ಕೋಟಿ ರೂಪಾಯಿ ಶಾಲಾ ಹೆಗಲ ಮೇಲೆ ತಗೋದು. ನಾವು ಒಮ್ಮೆ ಗುರುಗಳ ನಾವು ಬರ್ತು, ಇನ್ನೊಂದು 10-15 ದಿವಸ ಬಿಟ್ಟು ಒಮ್ಮೆ 5-6 ಹಳ್ಳಿ ಉದ್ಘಾಟನೆ ಇಡ್ರಿ. ಒಂದ ದಿನ ಬರ್ತು 5 ಹಳ್ಳಿ ಉದ್ಘಾಟನೆ ಮಾಡಿ ಇಲ್ಲಿ ಚೆನ್ನಪ್ಪನ ಇದನ್ನೊಂದು ಗುಡಿ ಕಟ್ಟ್ಯಾರ. ಅಲ್ಲಿ ದಾನಮ್ಮ ದೇವಿ ಇದೆ, ಭಾಗಮ್ಮ ದೇವಿ ಇದೆ. ಅಲ್ಲೆಲ್ಲ ಪಾಪ ನಿಮ್ ಸಂಬಂಧ ಇಂತಾವ 200 ಕುರ್ಚಿ ತಂದು ಸುದ ಇಟ್ಟಿದಾರ. ಆಗಾವ ಮಂದಿ ಬರಲ್ಲ, 4 ಮಂದಿ ಇರುತ್ತೆ. ಹಾ, ಕುರ್ಚಿ ಸುದ ಅವ್ರ ಕೊಟ್ಟಾರ. ಜೋರಾಗಿ ಚಪ್ಪಾಳೆ ಬಾರಿಸ್ರಿ. ನೀವು ಚಲೋ ಮಾಡಿದವ್ರಿಗೆ ಬಾರಿಸೋದಿಲ್ಲ. ನನ್ ಕಂಟಕ ನೀವು ಬಾರಿಸೋದು ಯಾರಿಗಪ್ಪ ಅಂದ್ರೆ ಯಾವ ಏನ್ ಮಾಡ್ತಾನೋ, ಯಾವ 1,000 ಕೋಟಿ ರೂಪಾಯಿ ತಿಂದಿರ್ತಾನ ಊರಾಗ ಬಂದಪ್ಪ ಅಂದ್ರ ಓಡಾಡಿ ಕಾಲು ಬೀಳುದು. ಅವ್ರ ನಮ್ಮ ಪೊಲೀಸರು ಸುಲೋಟ್ ಹೊಡಿದು 100 ರೂಪಾಯಿ ತಿಂದವನು ಊರ್ಲ ಕೂಡಿ ಬಡದು ಪೊಲೀಸ್ ಕೊಡುದು. ಇದು ಎಲ್ಲ ಬದಲಾವಣೆ ಆಗ್ಬೇಕು. ನಾವು ಜಾಗೃತ ಆಗ್ಲಿಲ್ಲ ಅಂದ್ರ ನಮ್ಮನ್ನ ಯಾವ ನರೇಂದ್ರ ಮೋದಿನೂ ಉದ್ಧಾರ ಮಾಡುದಿಲ್ಲ, ಸಿದ್ದರಾಮಯ್ಯನೂ ಮಾಡುದಿಲ್ಲ. ಮೊದಲು ನಿಮ್ಮ ಜಾತಿಯನ್ನು ತಲೆಯಾಗಿನ ತೆಗೀರಿ. ನೀವು ಯಾವ ಜಾತಿ ಯಾವನೂ ಉದ್ಧಾರ ಮಾಡಕ್ ಸಾಧ್ಯ ಇಲ್ಲ. ಹಾ, ಇಲ್ಲಿ ಒಂದ ಜಾತಿ ದುಡುಕ್ ತಿನ್ಕೋತಂತ ಜಾತಿ ಐತಿ, ಬಡ್ಕೊಂಡ್ ತಿಂತಕ್ಕಂತ ಜಾತಿಯನ್ನ ರಿಪೇರಿ ಮಾಡಕ್ಕೆ ಕರ್ನಾಟಕ ರಾಜ್ಯ ಅಷ್ಟ. ಅದ್ರ ಬಿಟ್ರೆ ಇಲ್ಲಿ ಬೇರೆ ಪರಿಹಾರ ಇಲ್ಲ. ದಯವಿಟ್ಟು ನೀವೆಲ್ಲರೂ ಒಕ್ಕಟ್ಟಾಗ್ರಿ. ನೀವು ಒಂದ ತಾಯಿ ಮಕ್ಕಳಂಗ್ ಬದುಕುನು. ತಾವ್ಯಾರು ಹೆದರ್ಬೇಕಾಗಿಲ್ಲ. ನಿಮಗೆಲ್ಲ ಗೊತ್ತಿಲ್ಲ, ಯಾಕಂದ್ರೆ ಇದನ್ನೆಲ್ಲ ಕಲಿಬೇಕು ನೀವು. ಇನ್ನು ಮುಂದೆ ಸಿದ್ದರಾಮಯ್ಯ ಅಂದ, ಕುಮಾರಸ್ವಾಮಿದ, ಯಡಿಯೂರಪ್ಪಂದ, ಪ್ರಧಾನಮಂತ್ರಿದ ಮಾತಾಡ್ಬೇಡ್ರಿ. ನಿಮ್ ಬಾಳೆ ಬದ್ದಲ್ ಮಾತಾಡ್ರಿ. ನಮ್ ಕೈಪಲ್ಲಿಗೆ ಹೆಂಗ್ ರೇಟ, ಕರೆಂಟ್ ಹಗಲಿ 12 ತಾಸು ಹೆಂಗ್ ತಗೋನು, ನಮ್ ಬದುಕ್ ಹೆಂಗ್ ರಕ್ಷಣೆ ಮಾಡ್ಕೊಂಡು ಅಂತೇಳಿ ನಾವು ಮಾತಾಡ್ನು. ಬರೇ ಎದ್ದಂಡಿಗ ನಾವ್ದ ಮಾತಾಡ್ತೀರಿ ನೀವು. ಅದಕ್ಕಾಗಿ ಇನ್ನೆಲ್ಲ ಕೂಡ ಒಕ್ಕಟ್ಟಾಗ್ರಿ. ನಾವು ನಿಮ್ ಜೊತೆ ಯಶಕಾಂತ್ ಗುರೂಜಿ ಅವರ ದೇವ್ರ ನೇತೃತ್ವದಾಗ ನಾವೆಲ್ಲ ಇವತ್ತ ನಿಮ್ ಜೊತೆ ಇರ್ತೇವೆ. ನಿಮ್ಗೇನ್ರಾದ್ರ ನಾವು ಬರ್ತು, ನಮಗೇನ್ರಾದ್ರ ಕೈ ಹತ್ರ ನೋಡ್ರಿ. ಅಮ್ಮಗಳು ಹಾಕೋತಾರ ಅವ್ರ ಆಗ್ಲಿ. ಅವ್ರು ನಿಮ್ಗಿಂತ ಹೆಚ್ಚು ಗಟ್ಟಿದಾರು, ಅವ್ರ ನಕ್ಕಿ ಬರ್ತಾರ. ಯಾಕಾರ ಹೆಣ್ಮಕ್ಳಿಗೆ ಕಳ್ಳ ಬಾಳ, ನಿಮ್ದೊಂದ್ ಸ್ವಲ್ಪ ಕಳ್ಳ ಬೆರೆಸಿರ್ತೈತಿ. ನಿಮ್ದು ಒಂದು ಕ್ವಾರ್ಟರ್ ಜೈ ಐತ್ರಿ ಹೇಳಕ್ ಬರ್ಲಿಲ್ಲ. ನಮ್ಗ ಇಲ್ಲ, ನಮ್ಗ ವಿರೋಧ ಮಾಡ್ರಿ. ಆಮೇಲೆ ಮತ್ ಬೆಳಿಗ್ಗೆ ಎದ್ದ ಅಧ್ಯಕ್ಷರ ಅದ್ ಆತಾಡ್ರಿ ಅವತಾರದಾಗ ಹೋಗ್ತಾನ ಅವ್ರು. ಆದ್ರೂ ತಾಯಿಂದ್ರಿ ಹಂಗಿಲ್ಲ. ಅದಕ್ಕಾಗಿ ತಾವೆಲ್ಲರೂ ಒಕ್ಕಟ್ಟಾಗ್ರಿ, ಸಂಘಟನೆಯನ್ನು ಮಾಡ್ರಿ. ನಾ ಏನ್ ಹೇಳಿನ ತಲೆಯಾಗ ನೆನಪಿರ್ಲಿ. ಈಗ ಒಂದು 50-100 ಜನ ಕೂಡಿದ್ರಿ, 10 ಮಂದಿಗೆ ಹೇಳ್ರಿಪ್ಪ ಅಂದ್ರ 10 ದಿವಸನ್ಯಾಗ 1000 ಜನ ಆಕೈತಿ. ಮಾಡ್ತೀರಿ?